ನನ್ನ ಹೆಸರು ಶ್ವೇತಾ ಅಂತ. ನಾವು ಬಂದು ಕೇರ್ ನಗರ. ನನ್ನ ಹಸ್ಬೆಂಡ್ ಬಂದು ಮಂಜುನಾಥ್ ಅಂತ. ನಮ್ದು ಬಜಾರ್ ರೋಡಲ್ಲಿ ಬುಕ್ ಸ್ಟೋರ್ ಇದೆ, ಮೊಬೈಲ್ ಅಂಗಡಿ. ನನಗೆ ಮಕ್ಕಳು ಬಂದು 2 ಮಕ್ಕಳು. ಫಸ್ಟ್ ನನ್ನ ಹತ್ರ ಒಂದು ಚಿಕ್ಕದು ಟೈಲರಿಂಗ್ ಮಿಷಿನ್ ಇತ್ತು. ಸುಮ್ಮನೆ ಜಸ್ಟ್ ನಂದೇ ಡ್ರೆಸ್ಸಸ್ನ ಆಲ್ಟರ್ನೇಟ್ ಮಾಡೋದು ಆ ಥರ ಏನಾದರೂ ಮಾಡ್ತಿದ್ದೆ. ಮತ್ತೆ ನಂದು ಎಜುಕೇಶನ್ ಬಂದು ಮಾಸ್ಟರ್ ಡಿಗ್ರಿ ಆಗಿದೆ. ಏನಾದರೂ ಜಾಬ್ ಮಾಡಬೇಕು ಅಂತ ಇಷ್ಟ. ಬಟ್ 2 ಚಿಕ್ಕ ಮಕ್ಕಳಾಗಿರೋದ್ರಿಂದ ಮತ್ತೆ ಮನೇಲೂ ನಾನು ಜಾಬಿಗೆ ಹೋಗೋದೇನು ಇಷ್ಟ ಇರಲಿಲ್ಲ. ಹಾಗಾಗಿ ಏನಾದರೂ ಬೇರೆ ಮನೇಲೇ ಇದ್ದು ಏನಾದರೂ ಓನಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಆವಾಗ ಹಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಿದ್ರೆ ಈ ಥರ ಮಿಷಿನ್ ನೋಡಿದೆ, ಬೇರೆ ಬೇರೆ ಕಂಪ್ನಿದೆಲ್ಲ. ಅದಾದಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ನೋಡೋಣ ತಗೊಳ್ಳೋಣ, ಏನಾದರೂ ಈ ಥರ ಮಿಷಿನ್ ಚೆನ್ನಾಗಿದ್ರೆ ಹಾಬಿಯಾಗಿ ಮಾಡ್ಕೊಳ್ಳೋಣ ಅಂತ ನೋಡಿದ್ವಿ. ಅದಾದಮೇಲಿಂದ ಸರ್ಚ್ ಮಾಡಬೇಕಾದ್ರೆ ನಮ್ಮ ಅಕ್ಕ ಬೆಂಗಳೂರಲ್ಲಿದ್ದಾಳೆ, ಅವಳು ಸಜೆಸ್ಟ್ ಮಾಡಿದ್ಲು ಈ ಮಿಷಿನ್ನ. ಅದಾದಮೇಲೆ ಹೇಮಂತ್ ಸರ್ ಕಾಂಟ್ಯಾಕ್ಟ್ ಆಯಿತು. ಅವರು ಮಾತಾಡಿ ಎಲ್ಲ ಅವ್ರು ಹೇಳಿದ್ದೆಲ್ಲ ನೋಡಿದ್ಮೇಲೆ ಓಕೆ ತಗೋಬೋದು ಅಂತ ಅನ್ನಿಸ್ತು. ಅದಾದಮೇಲೆ ನಾವು ನೋಡಿದ್ದು ರಿಕೋಮಾ ಮೈಸೂರಲ್ಲಿ. ಫಸ್ಟ್ ನಾವು ಸ್ಟಾರ್ಟಿಂಗ್ ಹೋಗಿದ್ದು ಡೆಮೋ ನೋಡೋಕ್ಕೆ ಅಂತ ಹೋಗಿದ್ದು ಮೈಸೂರಲ್ಲಿ ದೊಡ್ಡ ಗಡಿಯಾರದ ಹತ್ರ. ಇವ್ರದ್ದೇ ಕಂಪ್ನಿ ಇದೆ, ಅಲ್ಲಿಗೆ ಹೋದ್ವಿ, ಅಲ್ಲಿ ನೋಡಿದ್ವಿ. ಅದಾದಮೇಲಿಂದ ಟೈಮ್ ತೊಗೊಂಡೆ, ನೋಡಿದ ತಕ್ಷಣ ಬುಕ್ ಮಾಡಲಿಲ್ಲ. ಒಂದು 15 ಡೇಸ್ ಟೈಮ್ ತೊಗೊಂಡು ಯೋಚನೆ ಮಾಡಿ, ಹೇಮಂತ್ ಸರು ಹೇಳಿದ್ದು ಎಲ್ಲ ಯೋಚನೆ ಮಾಡಿ ಅದಾದಮೇಲಿಂದ ಸರಿ ಓಕೆ ಹೋಗೋಣ ಅಂತ ನಾವು ನೋಡ್ಕೊಂಡು ಬಂದಿದ್ದು ರಿಕೋಮಾ ಕಂಪ್ನಿ ಮಿಷಿನು. ರಿಕೋಮಾದಲ್ಲೇ ಐಕಾನಿಕ್ಸ್ ಅಂತ 2 ಬೇರೆ ಬೇರೆ ಏನಿಲ್ಲ, 2 ಒಂದೇ ಕಂಪ್ನಿ ಮಿಷಿನೇ. ಇವಾಗ ಹೊಸದಾಗಿದೆ. ಇದೇ ಮಿಷಿನ ನಾವು ಹಿಂದೆ ತೊಗೊಂಡಿದ್ರೆ ಇನ್ನೂ ಅಮೌಂಟ್ ಜಾಸ್ತಿ ಆಗ್ತಿತ್ತು, ನಮಗೆ ಅದಕ್ಕಿಂತ ಕಮ್ಮಿಗೆ ಸಿಕ್ತು. ನಾವು ಈ ಮಿಷಿನ್ ತೊಗೊಂಡ್ವಿ. ಫಿನಿಶಿಂಗು ಎಲ್ಲ ಜರಿ ಥ್ರೆಡ್ಡು ಯಾವುದು ಕಟ್ ಆಗೋದು ಪದೇ ಪದೇ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಮತ್ತು ಔಟ್ಪುಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಏನು ಡಿಸೈನ್ದು ಏನೂ ತೊಂದರೆ ಇಲ್ಲ. ಮತ್ತು ಟ್ರೈನಿಂಗ್ ಟೀಮವರು ಅಷ್ಟೇ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು. ಇನ್ ಕೇಸ್ ನಮಗೆ ಯಾವುದಾದ್ರೂ ವರ್ಕ್ ಮಾಡಬೇಕಿದ್ರೆ ಏನಾದರೂ ಡೌಟ್ ಬಂದ್ರೂ ಅಥವಾ ಏನೇ ಮಿಸ್ಟೇಕ್ ಆದ್ರೂ ಯಾವಾಗ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾರೆ, ಏನಿದ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ. ಇನ್ ಕೇಸ್ ಆಗಿಲ್ಲ ಅಂದ್ರೂ ವೀಡಿಯೋ ಕಾಲ್ ತೊಗೊಂಡಾದರೂ ಮಾಡಿಕೊಡ್ತಾರೆ. ಆದಮೇಲೆ ಡಿಸೈನರ್ದು ಅಷ್ಟೇ, ರೂಪಾ ಮೇಡಮ್ ಅಂತ ಇದ್ದಾರೆ ನಮಗೆ, ಅವರು ಅಷ್ಟೇ. ಅದ್ರ ಬಗ್ಗೆನೂ ಏನೂ ನಮಗೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಮಿಷಿನ್ ತಗೊಳ್ಳೋಕೆ ನಮ್ಮ ಮನೆಯವರೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಪರವಾಗಿಲ್ಲ, ಬಿಸ್ನೆಸ್ನ ನಾನು ಓನಾಗಿ ಹಾಬಿ ಅಂತ ತಗೊಂಡೆ, ಬಟ್ ಇವಾಗ ಅದನ್ನ ನಾನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹೋಗ್ತಾ ಇದೆ, ಏನೂ ತೊಂದರೆ ಇಲ್ಲ. ನನಗೆ ಮಿಷಿನ್ ತಗೊಂಡಿದ್ದು ಒಳ್ಳೇದಾಯ್ತು. ನಾವು ಬೇರೆ ಕಂಪ್ನಿ ಮಿಷಿನ್ನ ತಗೋಬೇಕಾದ್ರೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರದ್ದು ಯೂಟ್ಯೂಬಲ್ಲೇ ನಂಬರ್ ಡಿಸ್ಪ್ಲೇ ಮಾಡ್ತಿರ್ತಾರೆ, ನಂಬರ್ ತಗೊಂಡು ಕಾಲ್ ಮಾಡಿದ್ವಿ. ಬಟ್ ಅವ್ರು ನಮ್ಮ ಜೊತೆ ಮಾತಾಡಿದಕ್ಕೂ ಹೇಮಂತ್ ಸರ್ ನಮ್ಮ ಜೊತೆ ಮಾತಾಡಿದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಕ್ಲಿಯರ್ ಕಟ್ ಆಗಿ ಏನೇ ಚಿಕ್ಕ ಚಿಕ್ಕ ಡೌಟ್ ಇದ್ರು ಅದ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಗೆ. ಅವಾಗ ಒಂದು ಕ್ಲಾರಿಟಿಗೆ ಬಂತು, ನಾವು ಬೇರೆ ಮಿಷಿನ್ಗೆ ಹೋಗೋದಕ್ಕಿಂತ ನಾವು ಈ ಮಿಷಿನ್ ತಗೊಂಡ್ರೇನೆ ಒಳ್ಳೇದು ಅನಿಸ್ತು. ನೀವು ಯಾರಾದ್ರೂ ಈ ತರ ಮನೇಲಿದ್ದು ಹೋಗಕ್ ಇಷ್ಟ ಇಲ್ಲ, ಓದಿದ್ದೀನಿ, ಓದಕ್ ಬರ್ದೇ ಇರೋರು ಕೂಡ ತಗೋಬಹುದು, ಏನು ಇಲ್ಲ, ಮನೇಲೇ ಇದ್ದು ನಾನು ಮಾಡ್ತೀನಿ ಅನ್ನೋದಾದ್ರೆ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡೋರಿಗೆ ಈ ಮಿಷಿನ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾರಾದ್ರೂ ತಗೊಳ್ಳೋರಿದ್ರೆ ತಗೊಂಡು ಆರಾಮಾಗಿ ಮಾಡ್ಬೋದು.